ಪ್ರೈಸ್ ದ ಲಾರ್ಡ್. ನಾನಿವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋ ವಿಷಯ, ಕೈ ಹಿಡಿದು ನಡೆಸುವ ದೇವರು. ಯಾರು? ಕೈ ಹಿಡಿದು ನಡೆಸುವ ದೇವರು. ನಾವು ದೇವರು ನಮ್ಮನ್ನು ಕೈ ಹಿಡಿದಿಲ್ಲ ಈಗ ನಮ್ಗೆದಿ ಏನಾಗುತ್ತೆ? ನಾವು ಬಿದ್ದು ಹೋಗುತ್ತೆ. ದೇವರದಿ ಇಷ್ಟ ಪ್ರಕಾರ, ದೇವರದಿ ಚಿತ್ತಾನುಸಾರವಾಗಿ ನಾವು ಪ್ರತಿಯೊಬ್ಬರೂ ಜೀವಿಸಬೇಕು. ನಮ್ಮ ಇಷ್ಟ ಪ್ರಕಾರ ನಾವು ಜೀವಿಸಿದಾಗ ಅದು ಸೀರೋಯ. ನಮ್ಮಿಷ್ಟ ಪ್ರಕಾರ ನಾವು ಜೀವಿಸಬಾರ್ದು. ಕೀರ್ತನೆ 37:24 ವಾಕ್ಯ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯೆಹೋವನವನನ್ನ ಕೈ ಹಿಡಿದು ಉದ್ಧಾರ ಮಾಡಿ. ಹಲ್ಲೆಲೂಯಾ. ನೋಡು, ಅವನ್ ಕೆಳಗೆ ಬಿದ್ದರೂ ಏಳದೆ ಹೋಗೋದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದೆ ಉದ್ಧಾರ ಮಾಡುವನು. ದೇವರ ಮಕ್ಕಳ ಜೀವಿತದಲ್ಲಿ ಅನೇಕ ಕಷ್ಟವು, ಹೋರಾಟಗಳು, ಶೋಧನೆಗಳು ಬರುವವು. ಆವಾಗ ದೇವರ ಚಿತ್ತಾನುಸಾರವಾಗಿ ನಾವು ಮುಂದೆ ಹೋಗಬೇಕು. ದೇವರು ನಮ್ಮ ಕೈ ಹಿಡ್ದಿಲ್ಲ ಈಗ ನಮಗೆ ಎದ್ದೊಳಕ್ಕಾಗೋದಿಲ್ಲ. ಎಕ್ಸಾಂಪಲ್, ನಮ್ಮ ಬೈಬಲ್ನಲ್ಲಿ ಜೋಬನ ಜೀವಿತದಲ್ಲಿ ದೇವರು ಅವನ ಬಗ್ಗೆ ಸಾಕ್ಷಿ ಕೊಟ್ಟಿದ್ದ ವ್ಯಕ್ತಿ. ದೇವರನ್ನೇ ಹೆಚ್ಚಾಗಿ ಪ್ರೀತಿ ಮಾಡಿದ ವ್ಯಕ್ತಿ ಯಾರು? ಜೋಬನು. ಆ ಜೋಬನೇ ಸೈತಾನ್ ಕಣ್ಣಾಕಿ ಅವನಿಗೆ ಕಿರಿದಿದ್ದ ಎಲ್ಲ ಆಸ್ತಿಗಳು, ಅವನಿಗೆ ಕಿರಿದಿದ್ದ ಸಂಪತ್ತುಗಳು, ಮಕ್ಕಳು, ಅವನಿಗೆ ಕಿರಿದಿದ್ದ ಸೊಗೇಲವು ಹಾಳಾಗಿ ಹೋಗಿ ಅವನ ಶರೀರನ್ನೇ ಸೈತಾನ್ ಏನು ಮಾಡಿದು? ಎಲ್ಲ ಉಣ್ಣು ಮಾಡಿ ದೇವರು ಒಂದು ಮಾತು ಹೇಳಿದು, ಅವನ ಮೇಲೆ ಅವನ ಆತ್ಮನೆ ಮಾತ್ರ ನನಗೆ ಮುಟ್ಟಕ್ಕೆ ಅಧಿಕಾರವಿಲ್ಲ. ಶರೀರವೆಲ್ಲ ಅವನು ಏನು ಮಾಡ್ತಾ ಇದ್ದಿದ್ದು? ಮಡಿಕೆದಿ ಚಿಲ್ಲಿಡ್ಕೊಂಡು ಮೈಯೆಲ್ಲ ಕೆರಿತಾ ಇದ್ದಿದ್ದು. ಹಾಗೆ ಜೀವಿಸಿದ ವ್ಯಕ್ತಿ ನಾವೆಲ್ಲ ಮಾಡಂಗಿಲ್ಲ. ಏನು ಹೇಳ್ತತೆ? ಅಯ್ಯೋ, ನಾನು ದೇವರನ್ನೇ ಇಷ್ಟ ಪ್ರೀತಿ ಮಾಡಿ ಇಟ್ಟು ನನಗಿಂದ ಕಷ್ಟ ಕೊಟ್ಟಿದ್ದ ಅಕ್ಕಪಕ್ಕವರೆಲ್ಲ ಮಂದಿ ಏನು ಹೇಳ್ತತೆ? ಅಯ್ಯೋ, ನೀ ದೇವರನ್ನೇ ಕಂಡುಕೊಂಡಿದ್ದು, ದೇವರ ಮಗಳಾಗಿ ಜೀವಿಸ್ತಾ ಇದ್ದೆ, ನನಗೆ ಯಾಕೆ ಕಷ್ಟ ಬಂದಿದ್ದು, ನನಗೆ ಯಾಕೆ ರೋಗ ಬಂದಿದ್ದು, ನೀ ದೇಶಸ್ವಾಮಿ ಮಗಳಲ್ಲೇನು ಹೇಳ್ತತೆ. ದೇವರ ಮಕ್ಕಳಿಗೆ ಕಷ್ಟ ಬರ್ನದೆ. ಯಾಕಂತ ಹೇಳಿದೆ? ಅವರೇ ಪುಟ್ಟಕ್ಕಾಕಿ ಶೋಧಿಸ್ತಾ ಇದೆ. ಹಾಗೆ ನಮ್ಮ ಪ್ರತಿಯೊಬ್ಬರನ್ನ ಜೀವಿತದಲ್ಲಿ ನಮಗೆ ಶೋಧನೆಗಳು, ಕಷ್ಟಗಳು, ಪ್ರಯಾಸಗಳು ಬರ್ತತೆ. ಜೋಬನ ಅಂದೆಲ್ಲ ಕಷ್ಟ ಬಂದಿಟ್ಟು ಜೋಬನ ಒಂದು ಮಾತು ಹೇಳ್ತಾ ಇದೆ. ಏನನ್ನು? 19ನೇ ಅಧ್ಯಾಯ 25-26. ಯಾಕಂತ ಹೇಳಿದ, ನಾನು ದೇಹ ಸಹಿತನಾಗಿ ನನ್ನ ದೇವರನ್ನೇ ನಾನು ನೋಡ್ತತೆ. ನಾವು ಮನೆಗೆ ಹೇಳ್ತತ, ಅಯ್ಯೋ ದೇವರ ಎಲ್ಲಿ ಇದೆ, ದೇವರ ಎಲ್ಲಿ ಇದೆ, ನಾವು ಹಂಗೆ ಹೇಳ್ತತೆ. ನಾನು ಇಷ್ಟೆಲ್ಲ ಪ್ರೀತಿ ಮಾಡಿದ್ದು, ನಾನು ದೀಕ್ಷಾಸ್ನಾನ ತಗೊಂಡಿದ್ದು, ನಾನು ಕಾಣಿಕೆ ಆಗ್ತಾ ಇದ್ದೆ, ಪ್ರತಿ ವಾರ ನಾನು ಚರ್ಚೆಗೆ ಹೋಗ್ತಾ ಇದ್ದೆ, ಎಲ್ಲಿ ಇದೆ ದೇವರನ್ನ ಹೇಳ್ತತೆ. ಮಕ್ಕಳೇ, ದೇವರದಿ ಕೈ ನಿನ್ನೆ ಹಿಡಿಬೇಕೆ. ನೀ ಹೆಂಗಿರಬೇಕು? ಪರಿಶುದ್ಧಳಾಗಿ ಇರಬೇಕು, ಪರಿಶುದ್ಧನಾಗಿ ಇರಬೇಕು. ಪರಿಶುದ್ಧರಾಯ ಮಕ್ಕಳೇ ಮಾತ್ರಮೇ ದೇವರೇ ಕೈ ಹಿಡಿತತೆ. ನೀ ಕೆಟ್ಟ ಮಾತು ಮಾತಾಡಿ, ಕೆಟ್ಟ ಯೋಧನೆ ಮಾಡಿ, ನಿನಗೆ ಮನಸ್ಸು ಬಂದಾಗ ಜೀವಿಸಿದ ದೇವರ ಕೈ ಹಿಡಿತದ? ಹಿಡಿಯೋದಿಲ್ಲ. ಅವನ ಗೊತ್ತೋ, ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ ಅನ್ನೋ. ಅವನ ಆ ಟೈಮಿನಲ್ಲಿ ಅವನ ಬೇರೋರಿಗಾಗಿ, ಸಹೋದರங்களுಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ಪ್ರಾರ್ಥನೆ ಮಾಡುವಾಗ ಅವನಿಗೇನಾಯಿತು? ಎರಟಿ ಆಶೀರ್ವಾದ ಸಿಕ್ಕಿದು. 10 മക്കള ಒಂದೇ ಸಮ ಸತ್ತೋಯ್ತದೆ. അവനിക്ക് ഇരുന്ന സമ്പത്തെന്ന് പറഞ്ഞാൽ നമ്മുടെ ഈ ചിത്രദുർഗ പൂര ഇട്ടിതാ കൂടെ ജാഗ സാക്കാകുന്നില്ല. അന്ത സമ്പത്തുകൾ ഇരുതിದ ವ್ಯಕ್ತಿയാണ്. ಅವನ ಜೀವಿತದಲ್ಲಿ ಅವನ ಭಾಳ ಕಷ್ಟದಲ್ಲಿ, പക്ഷേ ಲಾಸ್ಟ್ ದೇವರ ಏನು ಕೊಟ್ಟಿದ್ದು? ಡಬಲ್ ಆಶೀರ್ವಾದ ಕೊಟ್ಟಿದ್ದು. ಡಬಲ್ ಆಶೀರ್ವಾದ. 10 ಮಕ್ಕಳೇ ಲಾಸ್ಟ್ ಕೊಟ್ಟಿದ್ದು. 10 ಮಕ್ಕಳಿಗೆ ಇನ್ನೊಂದು 10 ಕೂಡ ಕೊಡಬೇಕಾಯ್ತಲ್ಲೋ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದಾಗ, 10 ಮಕ್ಕಳು ಜೀವಂತವಾಗಿ ದೇವರ ಸನ್ನಿಧಿಯಲ್ಲಿ ಇದೆ. ಜೀವಂತವಾಗಿ ದೇವರ ಸನ್ನಿಧಿಯಲ್ಲಿ ಇದೆ. ಅದಕ್ಕೆ ಇನ್ನು 10 ಮಕ್ಕಳು ಅಪ್ಪ ಡಬಲ್ ಆಗಿಲ್ಲೇ, ಡಬಲ್ ಆಯಿತು. ನಾವು ಕೆಳಗೆ ಬಿದ್ದಿದ್ದಾலும் ಎದ್ದೊಳಕ್ಕೆ ನಮ್ಮ ದೇವರದಿ ಬೆಲಮುಳ್ಳ ಕರದಲ್ಲಿ ನಮ್ಮ ಪ್ರತಿಯೊಬ್ಬರನ್ನೇ
ಹಿಡಿತತೆ. ನಾವು ಒಂದು ಕಾರಣವಶಾಲು ಎದುರಬಾರ್ದು. ನಮ್ಮ ಬಲಂಗೈ ಹಿಡಿದ ಆತನ ಚಿತ್ತವನ್ನು ತಿಳಿಸಿ ನಡೆಸುವ ದೇವರಾണ് ನಮ್ಮ ದೇವರು. ಕೀರ್ತನೆ 73:23 ಲಾಸ್ಟ್. ನೀನು ಬಲಗೈಯನ್ನು ಹಿಡಿದು ನೀನು ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವೆ. ತರುವಾಯ ಎಲ್ಲಿ ಸೇರಿಸುತ್ತೆ? ಮಹಿಮೆಗೆ ನಮ್ಮನ್ನೇ ನಿತ್ಯ ರಾಜ್ಯಕ್ಕಾಗಿ ಕರ್ಕೊಂಡು ಹೋಗುವ ದೇವರಾണ് ನಮ್ಮ ದೇವರೇ. ನಮ್ಮ ಮಹಿಮೆಗೆ ಕರ್ಕೊಂಡು ಹೋಗುವ ದೇವರಾണ്. ಎಲ್ಲಿ ಕೈ ಹಿಡಿದೆ? ನಮ್ಮ ಬಲಂಗೈ ಹಿಡಿದ ದೇವರು ನಮ್ಮ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಬಲಂಗೈ ಹಿಡಿದ ಆತನ ಚಿತ್ತವನ್ನು ತಿಳಿಸಿ ನಡೆಸುವ ದೇವರು. ನಮ್ಮ ಜೀವಿತಗಳಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು, ರೋಗಗಳು ನಮ್ಮ ಜೀವಿತದಲ್ಲಿ ಬರ್ತತೆ. ನಾವು ಕೆಳಗೆ ಬಿದ್ದು ಹೋಗೋದಕ್ಕೆ ನಮ್ಮ ದೇವರು ಬಿಡೋದಿಲ್ಲ. ಆತನ ಚಿತ್ತವನ್ನು ತಿಳಿಸುವನು. ದೇವರ ಚಿತ್ತಾನುಸಾರವಾಗಿ ನಮ್ಮೇ ನಡೆಸುವ ದೇವರಾണ്. ದೇವರ ಚಿತ್ತಾನುಸಾರವಾಗಿ ನಾವು ನಡಿಬೇಕು. ಈಗ ನಿನ್ನ ಮದುವೆ ಆಲೋಚನೆ ಮಾಡ್ತಾ ಇದೆ. ದೇವರಿಗೆ ಮುಣಂಗಾಲು ಊರಿ ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಈ ಮದುವೆ ನನಗೆ ಚಿತ್ತವಾಗುತ್ತಾ, ನನ್ನ ಮಗಳಿಗೆ ಚಿತ್ತವಾಗುತ್ತಾ, ನನ್ನ ಮಗನಿಗೆ ಚಿತ್ತವಾಗುತ್ತಾ, ನೀ ಏನು ಮಾಡಬೇಕು? ಪ್ರಾರ್ಥನೆ ಮಾಡಿ ನಿನ್ನ ಪಾಸ್ರ ಕರೆದು ಪಾಸ್ರಕ್ಕೆ ಮಾತಾಡಿ ಇದು ಸರಿಯೋ ತಪ್ಪೋ ಅಂತ ನೀ ಏನು ಮಾಡಬೇಕು? ಹೇಳಬೇಕು. ಹೇಳಿ ನೀ ಮುಂದಕ್ಕೆ ಹೋಯ್ತಾಲ್ അതിൻ്റെ സന്തോഷം വേറെ. നീ ഒരു മന കെട്ടಕ್ಕೆ ಹೋಗ್ತಾ ಇದೆಯಾ, ನೀ ಯೋಚನೆ ಮಾಡ್ಕೋ. ನಿನ್ನಿಷ್ಟ ಪ್ರಕಾರ ನೀ ಹೋಗಿ ಮನೆ ಕಟ್ಟಿದಾಲ್ ಅದು ಶಾಶ್ವತವಾಗೋದಿಲ್ಲ. ಆ ಮನೆ ಕಟ್ಟಬೇಕಲ್ಲಿ ನೀ ಪ್ರಾರ್ಥನೆ ಮಾಡಬೇಕು. ನಿನ್ನ ಪಾಸ್ರೆ ಕರೆದು ನಾನೊರು ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದೆ ಪಾಸ್ರೆ, ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಪಾಸ್ರೆ ಏನು ಹೇಳ್ತಾ ಇದೆ. ಆವಾಗ ನಾನು ಪ್ರಾರ್ಥನೆ ಮಾಡಿ ಹೇಳ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಆದಮೇಲೆ ನಿಮ್ಮ ಮನೆ ಕಟ್ಟಕ್ಕೊಂದು ದೇವರಿಗೆ ಹೇಳ್ತದೆ. ಆವಾಗ ನಿನ್ನ ಮನೆ 6 ತಿಂಗಳ ಒಳಗಡೆ 1 ವರ್ಷ ಒಳಗಡೆ ಎದ್ದು ಬರ್ತತೆ, ಚೆನ್ನಾಗಾಗುತ್ತೆ. ದೇವರು ಎಲ್ಲ ನೀ ಆಲೋಚನೆ ಕೇಳಿಯೇ ಮಾಡಬೇಕು. ನಿನ್ನ ಇಷ್ಟ ಪ್ರಕಾರ ನೀ ಮಾಡಕ್ಕೆ ಹೋಯ್ತಾ ನೋಡು. ಅವನ ಇಷ್ಟ ಪ್ರಕಾರ ಮಾಡಿದ್ದು ಯಾರ? ಸೀಮೋನ್ ಪೇತ್ರನ್ ರಾತ್ರಿ ಎಲ್ಲ ಬಲೆ ಇಳಿದಿದ್ದು. ಬಲೆ ಇಳಿಸಿ ಬೆಳಿಗ್ಗೆಂಜಾವರ ಬಲೆ ಇಳಿಸಿದ್ದು. ಅವನಿಗೆ ಗೊತ್ತು, ಅವನ 10 ವಯಸ್ಸಿಂದ ಅವನ ಬಲೆ ಇಳಿಸಿನೋನು, ಮೀನು ಹಿಡಿಯೋನು. ಎಲ್ಲಿ ಮೀನಿದೆ, ಎಲ್ಲಿ ಬರ್ತಾ ಇದೆ, ಕಡಲಿನಲ್ಲಿ ಯಾವ ಸೈಡ್ ಮೀನಿದೆ ಅನ್ನೋದ ಮೀನು ಹಿಡಿಯೋರಿಗೆ ಗೊತ್ತು. ಅವನ ಮೀನು ಹಿಡಿಯೋಕ್ಕೆ ನೋಡುವಾಗ ಒಂದು ಚಿಕ್ಕ ಮೀನು ಅವನ ಬಲೆಯಲ್ಲಿ ಬಂದಿಲ್ಲ. ಯಾಕಂದ್ರೆ ಅಯ್ಯೋ ಇವನ್ വലിയൊരു മീൻ ಹಿಡಿತೀನವನೇ ನೋಡೋಣ പറഞ്ഞു. ದುರಾತ್ಮಾವು ಮೀನೇ ಎಲ್ಲ ಏನು ಮಾಡಿದವು? ಓಡಿಸ್ಬಿಟ್ಟು ಇವನಿಗೆ ഒരു ಮೀನು പോലും ಸಿಕ್ಕಿಲ್ಲ. ಇವನೇ ಹುಡುಕಿ ಯೇಸು ಸ್ವಾಮಿ ಅಲ್ಲಿ ಹೋಯ್ತದೆ. ಅಲ್ಲಿ ಹೋಗುವಾಗ ಯೇಸು ಸ್ವಾಮಿ ಬರ್ತೇನೆ ಇನ್ನು ಗೊತ್ತಾಗುವಾಗ ಜನಗಳೆಲ್ಲ ಅಲ್ಲಿ ಸೇರಿಬಿಟ್ಟು ಯೇಸು ಸ್ವಾಮಿ ಅವರಿಗೆಲ್ಲ ಸುವಾರ್ಥ ಸಾರಿ. ಆವಾಗ ಇವನ್ ನಿಂತ್ಕೊಂಡು ಬಲ ತೊಳಿತಾ ಇದೆ. ಇವನ್ ಬಲ ತೊಳಿನ ನೋಡಿದಾಲೆ ಇವನಿಗೆ ಬೇಕಾದಷ್ಟು ಮೀನು ಸಿಕ್ಕಿದನ್ನು ಯೋಧನೆ ಮಾಡ್ತತೆ. ಒಂದು ಮೀನು ಸಿಕ್ಕಿಲ್ಲ ಅವನಿಗೆ. ಯೇಸು ಸ್ವಾಮಿಗೆ ಹೇಳಿದು ಆಳದಲ್ಲಿ ಬಲೆ ಇಳಿಸೋದು. ಉಡನೆ ಅವನ್ ಹೇಳ್ತಾ ಇದೆ, ಸ್ವಾಮಿ ನಾನು ರಾತ್ರಿ ಎಲ್ಲ ಬಲೆ ಇಳಿಸಿದ್ದು, ನನಗೊಂದೇ ಮೀನು ಪೋಲು ಸಿಕ್ಕಿಲ್ಲ. ಉಡನೆ ದೇವರು ಮಾತಕ್ಕೆ ಅವನ ಏನು ಮಾಡಿದು? ವಿಧೇಯನಾಗಿ ಬಲೆ ಇಳಿಸೋದು. ಬಲೆ ಇಳಿಸುವಾಗ ಪರಿಶುದ್ಧಾತ್ಮ ಅಲ್ಲಿ ಇಲ್ಲಿ ಬಿದ್ದಿದ್ದ ಮೀನುಗಳೆಲ್ಲ ಕರ್ಕೊಂಡು ಬಂದ ಬಲೆ ಕೀರುಮಾರು ಮೀನು ಸಿಕ್ಕಿದು. ಪ್ರಿಯ ಮಕ್ಕಳೇ, ನಿನ್ನಿಷ್ಟ ಪ್ರಕಾರ ನೀ ಹೋಯ್ತಾಲ್ ನಿನಗೆ ನಿತ್ಯ ನರകം വെറും 0. ದೇವರಿಷ್ಟ ಪ್ರಕಾರ ದೇವರ ಚಿತ್ತಾನುಸಾರವಾಗಿ ನೀ ಮುಂದೆ ಹೋಯ್ತಾಲ್ ನಿನಗೇನು ಸಿಗುತ್ತೆ? ಬಲೆ ಕೀರುಮಾರು ಮೀನು ಸಿಗುತ್ತೆ. ನಿನಗೆ ಆಶೀರ್ವಾದ ಸಿಗುತ್ತೆ. ನಿನ್ನೆ ಕರ್ಕೊಂಡು ಎಲ್ಲಿ ಹೋಗುತ್ತೆ?
ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ, ನಿತ್ಯ ಜೀವ ನಿನಗೆ ಸಿಗುತ್ತೆ. ದೇವರದಿ ಇಷ್ಟ ಪ್ರಕಾರ ನೀ ಮುಂದೆ ಹೋಗಬೇಕು. ದೇವರದಿ ಕೈ ನಿನ್ನ ಬಲಂಗೈಯಲ್ಲಿ ಹಿಡ್ಕೊಂಡಿದೆ. ಈಗ ನನ್ನ ಕೈ ಮೇಲೆ ನನ್ನ ದೇವರು ಹಿಡ್ಕೊಂಡಿದ್ದಕ್ಕೆ ನಾನಿಲ್ಲಿ ನಿಂತಿದ್ದದೆ, ಅಲ್ಲೇ ನನಗೆ ನಿಲ್ಲಕ್ಕಾಗೋದಿಲ್ಲ. ನಿನ್ನೆ ರಾತ್ರಿ ನನ್ನದೇ ಅವಸ್ಥೆ ನೋಡಿದಾಲೆ ನಾನು ಕಣ್ಣು ಮುಚ್ಚಿಟ್ಟಿಲ್ಲ. ನನಗೆ ഒരു സൈഡിൽ കൂടെ ಕೆಮ್ಮು, ഒരു സൈഡിൽ കൂടെ തലേനോವು. ಬೆಳಿಗ್ಗೆಂಜಾವೆ 8 ಗಂಟೆ 9 ಗಂಟೆವರೆ ನನಗೆ ತಲೆನೋವು. ಗೋಬಿಗೆ ಫೋನ್ ಮಾಡೋಕ್ಕೆ 2 ಸಾರಿ ನಾನು ಫೋನ್ ಕೈಲೆತ್ತಿದ್ದು. ಸೈತಾನ್ ಆವಾಗ ಎಲ್ಲ ಫೋನ್ ಕೆಳಗೆ ಹಿಡಿಯಿപ്പിച്ചു. ಯಾಕೆ ಸೈತಾನಲ್ಲ, ದೇವರ ಆತ್ಮನೇ ಫೋನ್ ಕೈಯಲ್ಲಿ ಹಿಡಿಯಿപ്പിച്ചു, ಕೆಳಗೆ ಹಿಡಿಯಿപ്പിച്ചു. ಆಮೇಲೆ ನನಗೆ ಇವಳು ರೆಡಿಯಾಗಿ ಬಂದು, ಆಂಟಿ ಇದುವರೆ ರೆಡಿ ಆಗಿಲ್ಲ ಎಂದು ಹೇಳುವಾಗ ಆವಾಗ ನನ್ನ ತಲೆನೋವೆಲ್ಲ ಹೋಯಿತು. ನಾನು ಎದ್ದು ಹೋಗಿ ರೆಡಿಯಾಗಿದ್ದೆ. ನಮ್ಮ ದೇವರು ಯಾರೇ? ಜೀವಿಸುವ ದೇವರೇ. ನಮ್ಮ ದೇವರಲ್ಲ ಅಸತ್ಯವಾದ ಏನು ಎಲ್ಲಿದೆಯಾ? ಒಂದೂ ಇಲ್ಲ ಮಕ್ಕಳೇ. ಒಂದು ವಾಕ್ಯ ಓದ ಮಗ, ಯೆಶಾಯ 41:13 ವಾಕ್ಯ. ಭಯಪಡಬೇಡ, ಭಯಪಡಬೇಡ. ನೋಡು, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಮಗ, ನಮ್ಮ ಬೈಬಲ್ನಲ್ಲಿ ಭಯಪಡಬೇಡ ಅನ್ನೋ 365 ಸಾರಿ ಬರ್ಕೊಂಡಿದೆ. 365 ಸಾರಿ. ಒಂದು ವರ್ಷಕ್ಕೆ ಎಷ್ಟು ದಿನವಿದೆ? 365 ದಿನವಿದೆ. ಒಂದು ದಿನಕ್ಕೂ ಒಂದು ವೆಚ್ಚ 365 ಸಾರಿ ನಮ್ಮ ಬೈಬಲ್ನಲ್ಲಿ ಭಯಪಡಬೇಡ, ಭಯಪಡಬೇಡ. ಭಯದ ಆತ್ಮ ಯಾರ್ದಿ? ಸೈತಾನ್ರೆ. ಸೈತಾನ್ ಆತ್ಮವಾಣ ಭಯದ ಆತ್ಮ. ದೇವರ ಆತ್ಮ ಧೈರ್ಯದ ಆತ್ಮ. ಪರಿಶುದ್ಧಾತ್ಮನ ಆತ್ಮ ಧೈರ್ಯದ ಆತ್ಮ. ನಾವು ಧೈರ್ಯದಿಂದ ಮುಂದೆ ಹೋಗ್ಬೇಕು. ಓದು ಮಗ, ಭಯಪಡಬೇಡ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ, ನನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನಿನ್ನ ಕೈ ಹಿಡಿಯುತ್ತೇನಲ್ಲ. ನೋಡು, ನಮ್ಮ ದೇವರೇ ನಮ್ಮ ಕೈ ಹಿಡಿನದ. ಬೇರೆ ಯಾರು ನಮ್ಮ ಕೈ ಹಿಡಿದಿದ್ದಾಲ್ ಅದು ಶಾಶ್ವತವಾಗದಿಲ್ಲ. ಅದು ಸರಿ. ಇನ್ನೊಬ್ಬನ ಬಂದು ನಿನ್ನೆ ಕೈ ಹಿಡಿದದ, ನಿನ್ನೆ ನಾಶದ ಗುಂಡಿയിലേക്ക് ತಗೊಂಡು ಹೋಗುತ್ತೆ. കൈ ಹಿಡಿಯಕ್ಕೆ യോഗ്യനായ ഒരു വ്യക്തി എൻ്റെ യേശു മാത്രം. എൻ്റെ യേശു ക്രിസ്തു മാത്രമേ നമ്മെ കൈ ಹಿಡಿಯಕ್ಕೆ ಯೋಗ್ಯನಾയ ವ್ಯಕ್ತಿ. എൻ്റെ യേശു ಕ್ರಿಸ್ತು ಒಬ್ಬನೇ. ನಮ್ಮ ಕೈ ಹಿಡಿದ, ಬಲದ ಕೈ ಹಿಡಿದ ಭಯಪಡಬೇಡ ಅಂತ ಹೇಳಬೇಕಲ್ಲ. ನೀ ಯೋಧನೆ ಮಾಡ್ಬೋದು, ನಾನು ಒಂಟಿ ಆಗಿದೆ, ನಾನು ವಿಧವೆ ಆಗಿದೆ, ನನಗೆ ಯಾರಿವಿಲ್ಲ ಅಂತ ಯೋಧನೆ ಮಾಡ್ಬೋದು ಮಕ್ಕಳೇ. ಯಾಕಂದ್ರೆ ಅನೇಕರು ಹಂಗೆ ಯೋಧನೆ ಮಾಡ್ತದೆ. ಗಂಡ ಸತ್ತೋಗಿನಂಗೆ ಆಮೇಲೆ ಹೆಂಡತಿ ಏನು ಯೋಧನೆ ಮಾಡ್ತದೆ? ಅಯ್ಯೋ ಇನ್ನು ನನಗೆ ಆರುವಿಲ್ಲ, ನನಗೆ ಆರುವಿಲ್ಲ. ಹೆಂಡತಿ ಹೋಗಿನಂಗೆ ಆಮೇಲೆ ಗಂಡ ಏನು ಯೋಧನೆ ಮಾಡ್ತದೆ? ಅಯ್ಯೋ ಇನ್ನು ನನಗೆ ಯಾರಿದೆ, ಯಾರು? ಅದು ಒಳ್ಳೆಯವರೇ ಹಂಗೆ ಯೋಧನೆ ಮಾಡ್ತದೆ. ಕೆಟ್ಟವರೇನು, ಇವಳು ಹೋಯ್ತಾಳೆ ಇನ್ನೊಬ್ಬಳು ಬರ್ತತೆ. ಕೆಟ್ಟವರ ಹಂಗೆ ಯೋಧನೆ ಮಾಡ್ತತೆ. ಒಳ್ಳೆ ದೇವರ ಮಕ್ಕಳಾಗಿ ಜೀವಿಸಿನವರ ಕೈ ಹಿಡಿದು ನಡೆಸುವ ಮಕ್ಕಳ ಬೇರೆ ಚಿಂದ ಮಾಡೋದಿಲ್ಲ. ನನ್ನ ಹೆಂಡತಿ ಹೋಯ್ತು, ನನ್ನ ದೇವರು ನನ್ನೇ ಕಾಪಾಡ್ತತೆ, ದೇವರು ನನ್ನೇ ನಡೆಸುತ್ತೆ. ನನ್ನ ದೇವರಲ್ಲ ಸತ್ಯವಾಯ್ದು ಒಂದೂ ನಮ್ಮ ದೇವರು ನಮ್ಮೇ ಕೈ ಹಿಡಿದು ನಡೆಸುವ ದೇವರಾಣೆ. ಆ ದೇವರನ್ನೇ ನಾವು ಯಾವಾಗಲೂ ಏನು ಮಾಡಬೇಕು? ಪ್ರಾರ್ಥನೆ ಮಾಡ್ಕೋಬೇಕು, ಆಡ್ಕೋಬೇಕು, ಆರಾಧನೆ ಮಾಡಬೇಕು. ನಾವು ದೇವರಿಗಾಗಿ ನಮ್ಮ ಶರೀರ ಆತ್ಮ ಪ್ರಾಣ ದೇವರಿಗೆ ಸಮರ್ಪಿಸಿ ನಾವು ಜೀವಿಸಬೇಕು. ಹಾಗೆ ನಾವು ಜೀವಿಸಿದಾಗ ನಮಗೆಲ್ಲ ವಿಧ ಆಶೀರ್ವಾದ ಯಾರು ಕೊಡ್ತತೆ? ದೇವರು ಕೊಡ್ತತೆ. ನಾವು ಪರಲೋಕದ ಒಂದು ವ್ಯಕ್ತಿ ಆಗುತ್ತೆ. ಆಮೇಲೆ ಪರಲೋಕ ನಿತ್ಯ ಜೀವಕ್ಕಾಗಿ ದೇವರು ನಮ್ಮ ಕರ್ಕೊಂಡು ಹೋಗುತ್ತೆ. ಅವನ ಬಲದ ಕೈ ಹಿಡಿದು ನಮ್ಮ ಕರ್ಕೊಂಡು ಹೋಗುತ್ತೆ. ನಮಗೆ ಯಾವ ಕಷ್ಟವೂ ಇಲ್ಲದೆ ಕಾಪಾಡುವ ದೇವರಾಣ. ಯೆಶಾಯ 42:7 ವಾಕ್ಯ. ಯೆಶಾಯ 42:7 ವಾಕ್ಯ. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೆ. ಹಲ್ಲೆಲೂಯಾ. ನಿನ್ನೆ ದೇವರ ಕೈ ಹಿಡಿದು ನಡೆಸಿನದು ಯಾತಕ್ಕಾಗಿ? ಅನೇಕರಿಗೆ ಬೆಳಕು ತೋರ್ಸಕ್ಕಾಗಿ. ಸೀಮೋನ್ ಪೇತ್ರನ್ ಅವನ ಯೇಸು ಕ್ರಿಸ್ತು ಬೆಟ್ಟ ಮೇಲೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಿ. ಶಿಷ್ಯರಿಗೆ ಹೇಳಿದು ಆಚೆ ತಡೆ ಹೋಗೋದು. ಆವಾಗ
ಮತ್ತಾಯಿ 14ನೇ ಅಧ್ಯಾಯದಲ್ಲಿ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯವಾണ്. ಆಚೆ ತಡೆ ಹೋಗುವುದು ಹೇಳುವಾಗ ಕಡಲಿನಲ್ಲಿ ಭಯಂಕರ ಬಿರುಗಾಳಿ, ಅವ್ರಿಗೆ ಹೋಯ್ತಾ ಬೋಟ್ ಏನಾಗ್ತಾ ಇದೆ, ಭಯಂಕರ ಚಾಂಜಾಡ್ತಾ ಇದೆ, ಭಯಂಕರ ಕಷ್ಟ ಆಗ್ತಾ ಇದೆ. ಅವರೆಲ್ಲ ಭಾಳ ಭಯಭ್ರಾಂತರಾಗಿ ಅದರಲ್ಲಿ ಇರುವಾಗ ಯೇಸು ಸ್ವಾಮಿ ಬೆಟ್ಟೆಯಲ್ಲಿ ಕುತ್ಕೊಂಡಿರುವಾಗ ತಂದೆ ಶಿಷ್ಯರೇ ಯೋಜನೆ ಮಾಡಿದ್ದು, ಹೀಗೆ ಕಡಲಿನಲ್ಲಿ ನಡೀತಾ ಇದೆ. ಯೇಸು ಸ್ವಾಮಿಗೆ ಗೊತ್ತು. ಯೇಸು ಸ್ವಾಮಿ ಅಲ್ಲಿಂದ ಎದ್ದು സ്വർഗം തൻ്റെ സിംഹാസനവും ഭൂമി തൻ്റെ പാദവുമായിരിക്കുന്ന യേശുവിൻ്റെ കാല് എന്താ കാലിരുವುದು, ಅಷ್ಟು ದೊಡ್ಡ ಕಾಲಿದೆ. ಆ ಕಾಲಿನಲ್ಲಿ ನೀರಿನ ಮೇಲೆ ನಡೆದು ಬರ್ತಾ ಇದೆ. ನಡೆದು ಬರುವಾಗ ಒಂದೇ ಇಲ್ಲಿ ಅಲ್ಲ ಕಲ್ಲೋಲವಾಗಿ ಕಷ್ಟಪಡ್ತಾ ಇದೆ. ಆವಾಗ ಒಂದು ಮನುಷ್ಯ ನೀರಿನ ಮೇಲೆ ನಡೆದು ಬರ್ತಾ ಇದೆ. ಚಿಕ್ಕ ಮಕ್ಕಳ ಅಳುತ್ತಿನಂಗೆ ಇವರು ಏನು ಮಾಡ್ತಾ ಇದೆ, ಅಯ್ಯೋ ಭೂತ ಬರ್ತಾ ಇದೆ, ಭೂತ ಬರ್ತಾ ಇದೆ ಎಂದು ಬರದೆ, ಇಲ್ಲ ನಾನೇ ಯೇಸು ಅಂತ ಹೇಳಿದ ತಕ್ಷಣವೇ ಪೇತ್ರನೆಲ್ಲ ವಿಷಯದಲ್ಲಿ ಸ್ವಲ್ಪ ತಿಡುಕ, ಸ್ವಲ್ಪ ಮುಂದೆ ಅವನು ನಿಲ್ಲುತ್ತೆ. ಅವನು ಹೇಳಿದು, ನೀನಂಗಿಲ್ ನಾನು ಬರ್ತೀನಿ ಬಾ. ಅವನೇನು ಮಾಡಿದೋ, ಪಡ ಅದು ನೀರಿನ ಮೇಲೆ ನಡೆದ ಹತ್ತರ ಆಗುವಾಗ ಅವನು ಹಿಂಗೆ ಎರಡು ಸೈಡಲ್ಲಿ ನೋಡುವಾಗ, ಅಯ್ಯೋ ನಾನು ಎಲ್ಲಿ ಇದೆ, ಕಡಲಿನಲ್ಲಿ ನೀರಿನಲ್ಲಿ ಇದೆಯಲ್ಲ, ಅಯ್ಯೋ ಭಯಂಕರ ತೆರ ಗಾಳಿ ಬರ್ತಾ ಇದೆ. ಇವನು ಭಯಪಟ್ಟು ಏನಾಯಿತು, ಮುಳುಗಕ್ಕೆ ಹೋಯ್ತು. ಮುಳುಗಕ್ಕೆ ಹೋಗುವಾಗ ದೇವರು ಬಿಟ್ಟಿದ, ಅವನೇ ಮುಳುಗಕ್ಕೆ ದೇವರು ಬಿಟ್ಟಿಲ್ಲ, ಕೈ ಚಾಚಿ ಅವನೇ ಹಿಡಿದಿದ್ದು. ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕಡಭಾರವಿರುತ್ತದೆ, ಸಾಲ ಭಾರವಿರುತ್ತದೆ, ನಮಗೆ ರೋಗವಿರುತ್ತದೆ. ರೋಗವನ್ನು പറഞ്ഞാൽ ಒಬ್ಬರೊಬ್ಬರಿಗೆ ಸೈತಾನ್ ಸರಿಯಾಗಿ ಮುಂದೆ ಬಿಡೋದಿಲ್ಲ, ಅಂದ ರೋಗ ಕೊಡ್ತತೆ, ರೋಗವಿರ್ತತೆ. ಅದೊಂದು ದೇವರ ಮಕ್ಕಳ ಮೇಲೆയാണ് ಸೈತಾನ್ ಹಿಂಗೆ ಕಣ್ಣಿಟ್ಟುಕೊಂಡು ನೋಡೋಣದು, ಭಯಂಕರತೆ ಕಣ್ಣಿಡ್ತತೆ. ಯಾಕಂದ್ರೆ ಇವಳೇ ಏನಣ ಮಾಡಿ ಕೆಳಗೆ ಬೀಳಿಸಬೇಕು, ಇವಳೇ ನಾನೇ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ನಾನು ಒಬ್ಬನೇ ನಿತ್ಯ ನರಕದಲ್ಲಿ ಹೋಗ್ಬೇಕಾ, ಇವಳೇ ಕರ್ಕೊಂಡು ಹೋಗ್ಬೇಕು, ಇವನೇ ಕರ್ಕೊಂಡು ಹೋಗ್ಬೇಕು ಅಂತ ಬರೆದು ಸಾತಾನು ಓಡಾಡ್ತಾ ಇದೆ. ನಿನ್ನಲ್ಲಿ ಪರಿಶುದ್ಧಾತ್ಮನ ಬೆಂಕಿ ಇದೆಯಲ್ಲ, ಸೈತಾನ್ ನಿನ್ನ ಹತ್ರ ಬರೋದಿಲ್ಲ. ಅದನ್ನ ಕಾರಣ ನಾನು ನಿಮಗೂ ಕೂವಾಡಿ ಹೇಳ್ತಾ ಇದೆ, ಮಕ್ಕಳೇ, ಪರಿಶುದ್ಧಾತ್ಮನ ಶಕ್ತಿ ಹೊಂದಿಕೋ, ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ತುಂಬಲ್ಪಡಬೇಕು, ಪರಿಶುದ್ಧಾತ್ಮನ ಶಕ್ತಿ ಹೊಂದಿಕೋ ಎಂದು ನಾನು ನಿಮಗೆ ಕೂವಾಡಿ ಕೇಳನೆ. ಯಾಕಂದ್ರೆ ಹೇಳಿದಾಗ ನಮ್ಮಲ್ಲಿ ಆ ಶಕ್ತಿಯು ಆ ಪರಿಶುದ್ಧಾತ್ಮನ ಬೆಂಕಿ ನಮ್ಮಲ್ಲಿ ಇದೆಯನ್ನು ಬರೀ ஒரு ಸೈತಾನಿಗೆ ನಮ್ಮ ಏನು ಮಾಡೋಕ್ಕಾಗೋದಿಲ್ಲ, ஒரு ಮಾಟ ಮಂದಿರಕ್ಕೂ ನಮ್ಮ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮೆಡ ಕೈಯಲ್ಲಿ ಯಾರು ಹಿಡ್ಕೊಂಡಿದೆ, ನನ್ನ ದೇವರದಿ ಬಲಕೈಯಲ್ಲಿ ನಮ್ಮ ಹಿಡ್ಕೊಂಡಿದೆ. ஒரு ಸೈತಾನಿಗೆ ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ, ஒரு ಮಾಟ ಮಂದಿರಕ್ಕೆ ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ನಮ್ಮಲ್ಲಿ ಏನಿರಬೇಕು, ಪರಿಶುದ್ಧಾತ್ಮನ ಅಭಿಷೇಕವಿರಬೇಕು. ಆ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿ ಇರುವಾಗ ஒரு ಸೈತಾನಿಗೆ ನಮ್ಮ ಏನು ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ನಿಗಳ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ದೇವರಿಗಾಗಿ ನೀವು ಜೀವಿಸು. ಆವಾಗ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ನೀವು ಮುಳುಗಿ ಹೋಗೋಕ್ಕೆ ದೇವರು ಬಿಡೋದಿಲ್ಲ. ನಾವು ಯೋಧನೆ ಮಾಡ್ತತೆ. ನಾವೊಂದು ಸಾರಿ ಒಂದು ಕಾಲದಲ್ಲಿ ಎದುರುಬಿಟ್ಟು, ಅಯ್ಯೋ ನಾವು ಮುಳುಗಿ ಹೋಯ್ತು, ಸಾಲ ಭಾರತದಲ್ಲಿ ನಾವು ಮುಳುಗಿ ಹೋಯ್ತು ಅಂದು. ನಮ್ಮ ಸಾಲ ಎಷ್ಟಿದೆ, ನಾನು ಅನೇಕ ಸಾರಿ ನಿಮಗೆ ಹೇಳ್ತಾ ಇದೆ, ನಮ್ಮ ಸಾಲ ಎಷ್ಟಿಡ್ದಿದ್ದನು, 1,43,00,000 ರೂಪಾಯಿ ಸಾಲ ಇರ್ದಿದ್ದು. ಅಯ್ಯೋ ನಾವು ಏನು ಮಾಡಬೇಕು, ಮುಳುಗಿ ಹೋಯ್ತೋ ನೀ ಯೋಧನೆ ಮಾಡಿದ್ದು. ನಾನು ಮುಳುಗಿ ಹೋಗಿಲ್ಲ, ನನ್ನ ಗಂಡ ಮುಳುಗಿ ಹೋಗಿಲ್ಲ, ನಾವಿಬ್ಬರು ಒಂದೇ ಒಂದು ವಾಕ್ಯದಲ್ಲಿ ಗೆದ್ದಿದೆ. ಫಿಲಿಪಿಯನ್ಸ್ 4:19 ವಾಕ್ಯ ಬಿಡ್ಕೊಂಡ, ದೇವರೇ ನೀ ಹೇಳಿದಲ್ಲ, ನಿನ್ನ ಮಕ್ಕಳಿಗೆ ಹೇಳಿದ ಮಾತಲ್ಲೇ ಇದೆ. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕದಾಗೆ ನಿನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತೀನಿ, ನೀ ನನ್ನ ಕೊರತೆ ನೀಗಿಸು.
ನೀ ನನ್ನ ಕೊರತೆ ನೀಗಿಸು. ಹಾಗೆ ವಾಕ್ಯಮನೆ ಹಿಡಿದು ನಾವು ನಡೆಯುವ ವಾಕಿಂಗ್ ಹೋಗುವಾಗ, ನಡೆಯುವಾಗ, ಮಲಗುವಾಗ, ಕುತ್ಕೊಳ್ಳುವಾಗ ನಮ್ಮ ಬಾಯಲ್ಲಿ ಅದೇ ವಾಕ್ಯ. ನೋಡೋ 1,43,00,000 15 ಲಕ್ಷ ಕೋಟಿಯಸ್ ಮಾಡಿಕೊಟ್ಟಿದ್ದು ನಮ್ಮ ದೇವರು ಯಾರೇ. ಅದಕ್ಕಾಗಿ ನಾವು ಒಂದು ಸೈಟ್ ಇಟ್ಟುಕೊಂಡಿದ್ದು, ಆ ಸೈಟ್ ಮಾರಿದ ಅಷ್ಟೇ ದುಡ್ಡಕ್ಕೆ ಮಾರಿ ಅದು ತೊಗೊಂಡೋಗಿ ಸಾಲ ಮುಗಿಸಿ ಸಮಾಧಾನವಾಗಿ ದೇವರ ಸೇವೆ ಈಗ ಮಾಡ್ತಾ ಇದೆ. ಆ ಕಾಲದಲ್ಲಿ ಸೇವೆ ಮಾಡ್ತಾ ಇದೆ. ಆ ಕಾಲದಲ್ಲಿ ನಾವು 5 ಗಂಟೆ ಅಮೃತಕ್ಕೆ ಹಳ್ಳಿ ಈ ಚಿತ್ರದುರ್ಗದಲ್ಲೆಲ್ಲ ಸೊಗೇಲ ಹಳ್ಳಿಗಳು ದೇವರ ಸೇವೆ ಮಾಡಿ ಎಲ್ಲರೂ ಅವರವರದಿ ದೇವಸ್ಥಾನದ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿ, ಇಲ್ಲೇ ಮಾಡಮ್ಮ, ಇಲ್ಲೇ ಮಾಡಪ್ಪ ನಂಬರ್ನ ಹಂಗೆ ದೇವರ ಸೇವೆ ಮಾಡಿದೆ. ಈಗ ಎಲ್ಲರೂ ಏಗನಿಷ್ಠಾಗಿ ನಿಲ್ತಾ ಇದೆ. ಆರು ನಿಂತಿದ್ದಾಲು ದೇವರು ಜೀವಿಸುವ ದೇವರು, ಸತ್ಯ ದೇವರು, ನಿನ್ನ ವಲಂಗೈ ಹಿಡಿದು ನಡೆಸುವ ದೇವರು. ನೀ ಮುಳುಗಿ ಹೋಗೋಕ್ಕೆ ದೇವರು ಬಿಡೋದಿಲ್ಲ. ಆ ದೇವರು ನಮ್ಮ ಜೊತೆಯಲ್ಲಿ ಇದೆ. ಇನ್ನೊಂದು ವಾಕ್ಯ ಓದು ಮಗ, ಯೆಶಾಯ 49:16 ವಾಕ್ಯ. ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ನೋಡ ಮಕ್ಕಳೇ, ಏನು ಹೇಳ್ತಾ ಇದೆ ನೋಡು. ನಾನಾದ್ರೆ ನನ್ನ ಮರೆಯೇ ಇಲ್ಲ, ಅಷ್ಟೇ ಸಾಕು ನನಗೆ. ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದೆ. ನೋಡು ಮಕ್ಕಳೇ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸ್ಕೂಲಲ್ಲಿ ಓದುವಾಗ 1ನೇ ಕ್ಲಾಸ್ ಕಂಡು ಓದುವಾಗ ಚುಚ್ಚುಮತ್ತ ಇಲ್ಲಿ ಮಾಡ್ತತ್ತಲ್ಲ, ಚುಚ್ಚುಮತ್ತ ಅದು ಇವಾಗಲೂ ನಿನ್ನ ಕೈಯಲ್ಲಿ ಇದೆ, ನನ್ನ ಕೈಯಲ್ಲಿ ಇದೆ, ನಿಮ್ಮದೆಲ್ಲ ಕೈಯಲ್ಲಿ ಇದೆಯಾ? ಚುಚ್ಚುಮತ್ತ ಏನು ಮಾಡಿದಾಲು ಅದು ಅಳಿಸಕ್ಕಾರು ಕೈಲೂ ಆಗೋದಿಲ್ಲ. അതേ തര യേശു സ്വാമി അവൻ്റെ അങ്കൈകളിൽ നിന്നെ ഏൻ മാടുത്തിരിക്കുക, ചിത്രിച്ചിരിക്കുക. ഒരു സൈത്താനിക്കോ ഒരു മാട്ടമന്ത്ര ശക്തിക്കോ ಯಾರಿಗೂ ಹಿಡ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಯಾಕನ್ನು ನನ್ನೇ ಅವನ ಕೈನಲ್ಲಿ ಚಿತ್ರಿಸಿರಿക്കുക. ಒಬ್ಬರೊಬ್ರು ಕೈ ಹಿಡ್ಕೊಂಡು ಹೇಳು, ದೇವರು ನನ್ನನ್ನು ಅವನ ಕೈಯಲ್ಲಿ ಚಿತ್ರಿಸಿರಿക്കുന്നു ಹೇಳು. ಚಪ್ಪಾಳೆ ಹೊಡೆದು ಹೇಳು, എൻ്റെ ಯೇಸುವಿನ ಕೈಯಲ್ಲಿ ನಮ್ಮ ಪ್ರತಿಯೊಬ್ಬರನ್ನೇ ಚಿತ್ರಿಸಿರಿക്കുക. ಆ ದೇವರ ನಮ್ಮ ಬಲಂಗೈಯಲ್ಲಿ ಹಿಡ್ಕೊಂಡಿದೆ. ನೀವಾರು ಎದುರುಬೇಡ, ಭಯಪಡಬೇಡ. ನಮ್ಮ ದೇವರಲ್ಲ ಸಾಧ್ಯವಾದೆ, ಇನ್ನೇ ಏನೂ ಇಲ್ಲ ಮಗ, ಒಂದೂ ಇಲ್ಲ. ಆವಾಗ ಸೈತಾನಿಕಾಗಲಿ ಮಾಟಮಂದ್ರ ಶಕ್ತಿಗಾಗಲಿ ನಮ್ಮ ಹಿಡಿಯೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಈ ಚುಚ್ಚು ಮಾತು ನನಗೆ ಅಳಿಸೋಕ್ಕಾಗುತ್ತಾ? ഒരു കാരണവശാലും അളസക്കാകതല്ല. അതേ ಥರ ದೇವರದಿ ಅಂಗೈಗಳಲ್ಲಿ ನಿಂದೆ ಓರೋരുത്തരുടെയും ಭವಿಷ್ಯ, ನಿಂದೆ ಓರೋരുത്തരുടെയും ವಿಷಯങ്ങൾ ಇದು ಈ ಕೈಯಲ್ಲಿ, ದೇವರದಿ ಕೈಯಲ್ಲಿ ಏನು ಮಾಡಿರಿക്കുക? ಚಿತ್ರಿಸಿರಿക്കുക. ആർക്കും നിന്നെ ആളു ಮಾಡಕ್ಕೋ, ആർക്കും നിന്നെ ತೆಗೆದಾಕಕ್ಕೋ, ആരും നിന്നെ ದೂರ ಮಾಡಕ್ಕೋ, ആര് ದೂರ ಮಾಡಿದಾലും ದೂರ ಮಾಡಾತವನಾಯ ഒരു ದೇವರ ನನ್ನ ಕೈಯಲ್ಲಿ ಹಿಡ್ಕೊಂಡಿದೆ. ಆ ದೇವರು ನಮ್ಮ ಕೈಯಲ್ಲಿ ಇರುವಾಗ ನಾವು ಯಾಕೆ ಎದುರಬೇಕು ಮಕ್ಕಳೇ? ഒരു ಕಾರಣವಶಾಲು ನಾವು ಎದುರಬಾರ್ದು. ಇನ್ನೊಂದು ವಾಕ್ಯ ಓದು ಮಗ, ಯೋಗ ನಾನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಾಕ್ಯ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಆಮೆನ್. ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳ. ನೋಡು ಮಕ್ಕಳೇ, ನಮ್ಮೆ ಆರಿಗೆ ಕಸ್ಕೊಂಡು ಹೋಗಕ್ಕಾಗದಿಲ್ಲ. ನಾವು ಆರ ಕೈಯಲ್ಲಿದೆ? ದೇವರದಿ ಬೆಲಮುಳ್ಳ ವಲದ ಕೈಯಲ್ಲಿ ನಮ್ಮೆ ಹಿಡ್ಕೊಂಡಿದೆ. ನಾವೇ ಈಗ ನಿಮಗೆ ಎಕ್ಸಾಂಪಲ್ಗೆ ಹೇಳ್ತೀನಿ, ನೀನು ನಿನ್ನ ಪಾಪುನ ಕೈನಲ್ಲಿ ಹಿಡ್ಕೊಂಡು ನಡೀತಾ ಇದೆ. ನಡೆಯುವಾಗ ಅದು ಪಾಪು ಆಗುವಾಗ ಕೈ ಹಿಡು, ಅವಳು ಬೀಳಕ್ಕೆ ಹೋಗುವಾಗ ನೀನು ಬೀಳಲಿ ಇನ್ನಂಗಂಡು ಬಿಟ್ಟು ಬಿಡ್ತತ್ತ. ಏನು ಮಾಡ್ತತೆ? ಮೇಲಕ್ಕೆ ಎತ್ತಿ ಬಿಡ್ತತೆ. ಪಾಪ ಕೆಳಗ ಬೀಳಾದೆ ಹಿಂಗೆ ಎತ್ತಿ ಬಿಡ್ತತೆ. ಅದೇ ಥರ ನಮ್ಮ ಎತ್ತಿ ನಡೆಸಿನ ದೇವರಾണ് ನಮ್ಮ ದೇವರು. ನಾವು ಒಂದು ಕಾರಣವಶಾಲು ಎದುರಬಾರ್ದು, ಭಯಪಡಬಾರ್ದು. ನಮ್ಮ ಜೀವಿತದಲ್ಲಿ നമ്മെ ಕಾಪಾಡುವ ഒരു ದೇವರಿದೆಯಲ್ಲ, ನಮ್ಮ ಯೇಸು ಕ್ರಿಸ್ತನು. സർവವನ್ನು സൃഷ്ടിಸಿದ ದೇವರಾണ് ನಮ್ಮ ಯೇಸು ಸ್ವಾಮಿ. അവൻ്റെ
രക്തമുള്ള കരതല്ലിയാണ് നമ്മെ ഇടുക്കൊണ്ടിದೆ. ആ മളകൾ ഒടിയൽപ്പെട്ട കൈಯಿಂದಾണ് നമ്മെ ಇಡುಕೊಂಡಿದ್ದದೆ. ಆ ಬಲമുള്ള ಕೈಗೊಂಡಾണ് നമ്മെ ಇಡುಕೊಂಡಿದ್ದದೆ. ಆ ಮಹಿಮೆಯುಳ್ಳ ಕೈಗೊಂಡಾണ് ನಮ್ಮ ಪ್ರತಿಯೊಬ್ಬರನ್ನೇ ಇಡುಕೊಂಡಿದ್ದದೆ. ಆ ಹಂಗೆ ಇಡುಕೊಂಡಿದ್ದಾಲ್ നമ്മെ ആരിക്കായാലും ಏನೆಲ್ಲೂ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗೋದಲ್ಲ. സർവശക്തനായ ದೇವರ കയ്യിലಲ್ಲಿയാണ് നമ്മളെ. അഖിലാണ്ട സൃഷ്ടിതാവായ ದೇವರದಿ ಕೈನಲ್ಲಿയാണ് ನಾವು. നമ്മെ ആർക്കും ಏನು ಮಾಡೋಕ್ಕಾಗೋದಿಲ್ಲ ಮಕ್ಕಳೇ. ನಾವು ದೃಢವಾಗಿ ನಂಬಿಕೊಂಡು ಭಯಪಡಾದೆ ನಿನ್ನ ಕರೋ ಅವನ ಕೈನಲ್ಲಿ ಕೊಡು ಕೊಡು. ರೋಮರ್ 20:16. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ. ಇನ್ನೊಂದು ಸರಿ ಓದು ಮಗ. ಶಾಂತಿದಾಯಕನಾಯ ದೇವರು ಶೀಘ್ರವಾಗಿ ಸೈತಾನನನ್ನ ನಮ್ಮ ಕಾಲುಗಳ ಕೆಳಗೆ ಹಾಕಿ ತೊಳಿಸಿ ಬಿಡು. ಹಲ್ಲೆಲೂಯಾ. ಕಾಲ್ ಕೆಳಗಡೆ ಹಾಕಿ ತೊಳೆದು ಬಿಡುತ್ತೆ. ನೀವೇನು ಮಾಡಬೇಕು? ನಮಗದನ್ನ ಅಧಿಕಾರ ಕೊಟ್ಟಿದೆ. ಆವಿನ ಚೇಳಿನ ತೊಳಿಯಕ್ಕೆ ನಮಗೆ ಅಧಿಕಾರ ಕೊಟ್ಟಿದೆ. ಆ ದೇವರು ವಾಸ ಮಾಡೋದು ಎಲ್ಲಿ? ನನ್ನ ಹೃದಯದಲ್ಲಿಯ. ಆ ದೇವರು ನಮ್ಮಲ್ಲಿ ವಾಸ ಮಾಡುವಾಗ ನಾವು ಓರ ಆವಿನೇ ಎದುರಬಾರ್ದು, ಯಾವ ಸಿಂಹವನೇ ಎದುರಬಾರ್ದು, ಯಾವ ಸೈತಾನೇ ಎದುರಬಾರ್ದು, ಯಾವ ಮಾಟಮಂದ್ರ ಶಕ್ತಿಯೇ ಎದುರಬಾರ್ದು. ನಾವು ಸೈತಾನೇ ಏನು ಮಾಡಬೇಕು? ಕಾಲ್ಗಳ ಕಡೆ ಹಾಕಿ ತೊಳೆದು ಬಿಡಬೇಕು. ಹೇಳು ಮಗ. ಶಾಂತಿದಾಯಕನಾದ ನನ್ನ ದೇವರು ಶೀಘ್ರವಾಗಿ ಸೈತಾನನನ್ನ ನಮ್ಮ ಕಾಲುಗಳ ಕೆಳಗೆ ಹಾಕಿ ತೊಳಿಸಿ ಬಿಡು. ನಮ್ಮ ಕಾಲ್ ಕೆಳಗಡೆ ಒಳಗಾಕಿ ತೊಳೆದು ಬಿಡ್ತಾನು. ನೀ ಯಾಕೆ ಎದುರ್ತೀಯ? ಎದುರಬಾರ್ದು. ನಮ್ಮ ಬಲಂಗೈಯಲ್ಲಿ ಯಾರು ಹಿಡ್ಕೊಂಡಿದೆ? ಯೇಸು ಕ್ರಿಸ್ತನ ಹಿಡ್ಕೊಂಡಿದೆ. ನಮ್ಮ ಯೇಸು ಕ್ರಿಸ್ತನ ಹಿಡ್ಕೊಂಡಿದೆ. ನೀವು ಓರಿ ಕಾರಣವಶಾಲಿ ಎದುರಬಾರ್ದು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ಸಮಸ್ಯೆ ಇದೆಯೋ, ಏನಿದೆಯೋ, മുണങ്കാൽ ഊരക്കാകുന്നൊരു മുണങ്കാൽ ഊരു. നിങ്ങളുടെ വിഷയം ದೇವರಿಗೆ ಬೇಡಕೋ. ಯೇಸು ಸ್ವಾಮಿ ಇಲ್ಲಿ ಬಂದಿದೆ. ಅವನ ವಲಂಗೈಯಲ್ಲಿ ನಿಮ್ಮೆ ಹಿಡಿತತೆ, ನಿನ್ನೆ ಮುಟ್ಟತ್ತೆ. ನಿನಗೆ ಶಾಂತಿ ಸಮಾಧಾನ ಕೊಡುತ್ತೆ, ನೆಮ್ಮದಿ ಕೊಡ್ತತೆ, ಪಾಪದ ಬಿಡುಗಡೆ ಕೊಡ್ತತೆ, ರೋಗದ ಬಿಡುಗಡೆ ಕೊಡ್ತತೆ, ಸ್ವರ್ಗಕ್ಕೆ ಹೋಗಕ್ಕೆ ಒಂದು ದಾರಿ ಕೊಡ್ತತೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಸ್ತೋತ್ರ ಯೇಸಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ. ನೀ ನಮ್ಮನ್ನು ಆಶೀರ್ವದಿಸಪ್ಪ ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ. ಅಪ್ಪ, ಬೆಳಿಗ್ಗೆಯಿಂದ ಈ ಸಮಯ ಮೇರೆ ನಿನ್ನ ಪಾದ ಹತ್ರ ಕೂತ್ಕೊಳ್ಳೋದಕ್ಕೂ ಧ್ಯಾನ ಮಾಡುವುದಕ್ಕೂ ದೇವರೇ ವಾಕ್ಯ ಹೇಳುವುದಕ್ಕೂ ನೀ ಕೊಟ್ಟಿದ್ದ ಕೃಪೆಗಾಗಿ ನಿನಗೆ ಸ್ತೋತ್ರ. ನೀ ನಮ್ಮ ವಾಯಲ್ಲಿ ಇರಿದ ವಾಯೋಡು ವಾಯಿ ಇರಿದು ಮಾತಾಡೋದಕ್ಕಾಗಿ ಸ್ತೋತ್ರ. ಅಪ್ಪಚ್ಚ, ನೀ ಕೈ ಬಿಡಬೇಡಪ್ಪ. ನಿನ್ನ ಬೆಲಮುಳ್ಳ ಕೈಗೊಂಡ ನಮ್ಮ ಹಿಡಿದಿದ್ದಕ್ಕಾಗಿ ಸ್ತೋತ್ರ. ಆ ನಿತ್ಯ ರಾಜ್ಯത്തിന് ಅಂಗವಾಕಿ ನಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ನಾವು ಕೆಳಗೆ ಬಿದ್ದು ಹೋಗೋದಕ್ಕೆ ಬಿಡಬೇಡಪ್ಪ. ಬಿದ್ದಿದಾಲು ನೀ ಹೇಳದ ಎಬ್ರಿಸಿನ ದೇವರಾಣಪ್ಪ. ನಿನ್ನ ಬಲಗೈಗೊಂಡು ಎಬ್ರಿಸಿನ ದೇವರಾಣಪ್ಪ. ಯೇಸುವೇ, ನೀ ಕೈ ಬಿಡಬೇಡಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಹೆಸರಾಗಿ ಕುಟುಂಬವಾಗಿ ಹಳ್ಳಿಯಾಗಿ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧಾತ್ಮನೆ ಬಿಡಬೇಡಪ್ಪ ಅಪ್ಪ. ಪರಾಲಿಸಿಸ್ ರೋಗத்தாலே, ಕ್ಯಾನ್ಸರ್ ರೋಗத்தாலே, ಏದೆಲ್ಲ ರೋಗಗಳ ಜನಗಳು ಕಷ್ಟಪಡನಪ್ಪ. ICUലും ವೆಂಟಿಲೇಟರಲ್ಲೂ ಎಷ್ಟೋ ಜನ ನರಳಾಡ್ತಾ ಇದೆಯಪ್ಪ. ದೇವರೇ, ನನಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ. ಆ ಉಮ್ಮೇಡ ಮಗನ್ ಕರ್ತಾವೆ ಅಪ್ಪ. ದೇವರೇ, ಕಷ್ಟಪಡ್ತಾ ಇದೆಯಲ್ಲಪ್ಪ, ಅವನೇ ನೀ ಆಶೀರ್ವದಿಸಪ್ಪ. ನೀ ಮುಟ್ಟಿ ಪರಿಪೂರ್ಣ ಸೌಖ್ಯ ಕೊಡಪ್ಪ. ಅವನ ಜ್ಞಾಪಕ ಶಕ್ತಿ ಕೊಡಪ್ಪ. ಅವನಿಗೆ ಮಾತಾಡೋಕ್ಕೆ ಶಕ್ತಿ ಕೊಡಪ್ಪ. ಎದ್ದು ನಡೆಯೋಕ್ಕೆ ಶಕ್ತಿ ಕೊಡಪ್ಪ. ಯೇಸುವೇ, ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇಪ್ಪ. ನೀ ಆಶೀರ್ವದಿಸಪ್ಪ ದೇವರೇ. ಕೈ ಮುಟ್ಟಪ್ಪ. അതുപോലെ ಎಷ್ಟೋ ಜನ ನರಳಾಡ್ತಾ ಇದೆಪ್ಪ. ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ. ಯೇಸುವೇ, ಸ್ವರ್ಗಕ್ಕೆ ಹೋಗೋರು ದಾರಿ ಕೊಡಪ್ಪ ದೇವರೇ, ದಾರಿ ಕೊಡಪ್ಪ. ಎಲ್ಲ ಪಾಸ್ಟರ್ಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ, ಎಲ್ಲ ಅಯ್ಯಗಾರಮಾರೇ, ನೀ ಆಶೀರ್ವದಿಸಪ್ಪ. ಎಲ್ಲವರು ನಿನ್ನ ಸನ್ನಿಧಿಯಲ್ಲಿ ಸುವಾರ್ಥ 5 ವನ್ಗರೆಯಲು
ಹೋಗುವುದಕ್ಕೆ ನೀ ಸಹಾಯ ಮಾಡಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಸತ್ಯ ದೇವರು ಯಾರು, ನಿಜ ದೇವರು ಯಾರು ಅವ್ರು ಕಂಡುಹಿಡಿಯೋದಕ್ಕೂ ಸತ್ಯ ದೇವರನ್ನೇ ಕಂಡುಕೊಂಡು ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ. ಯೇಸುವೇ ನೀ ಸಹಾಯ ಮಾಡಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಎಲ್ಲ ಸುಸ್ತುಗಳು, ಕ್ಷೀಣಗಳು, ಎಲ್ಲ ಅಸ್ವಸ್ಥತೆಗಳು ನೀನು ತೆಗೆದಾಕಪ್ಪ. ಯೇಸುವೇ ನನಗೆ ಸ್ತೋತ್ರ. ಹಾಲೆಲುಯ್ಯ, 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 ಸ್ತೋತ್ರ, ಹಾಲೆಲುಯ್ಯ, ಸ್ತೋತ್ರ ತಾವೇ. ನೀ ರಕ್ಷಿಕಣಮೇ ಅಪ್ಪ, ಕೈ ಬಿಡಲ್ಲಪ್ಪ. ಆದಿ ಅವಸಾನ ನೀ ಕೂಡ ಇರಿಕಣಮೇ. ಯೇಸು ಕ್ರಿಸ್ತನೇ ಸನ್ನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.